ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಪೊಲಿಟಿಕ್ಸ್ ಮಸಾಲ ದೋಸೆಗೆ ಸ್ವಾಗತ. ಎಸ್, ಪೊಲಿಟಿಕ್ಸ್ ಮಸಾಲ ದೋಸೆಯಲ್ಲಿ ಇವತ್ತು ಒಂದು ಸುದ್ದಿ. ಕೊಡಗಿನ ಕಾವೇರಿ, ಕೊಡಗನ್ನು ಎಷ್ಟು ಪ್ರೀತಿಸ್ತೀವಿ, ಓಕೆನಾ? ಆದರೆ ಆ ಕೊಡಗಲ್ಲಿ ಒಬ್ಬರು ಅದು ಏನು ಬಾರಲ್ಲಿ ನಿಂತ್ಕೊಂಡು ಮೋದಿಯವ್ರನ್ನ ಬೈದಿರೋಂಥದ್ದು. ಏನಂತ ಬೈದಿದ್ದಾನೆ ಗೊತ್ತಾ? ಹಿಂದೂ ಮುಸ್ಲಿಮ್ಗೆ ಜಗಳ ತಂದಿಡುವ ಪ್ರಧಾನಿ ಯಾರು? ಮೋದಿ. ಹಿಂದೂ ಮುಸ್ಲಿಮ್ಗೆ ಜಗಳ ತಂದಿಡೋನು ಬೇರೆ ಯಾರು ಅಲ್ಲ, ಮೋದಿ. ಏಕವಚನದಲ್ಲಿ ಮಾತಾಡಿರೋಂಥದ್ದು ಇದು ವೈರಲ್ ಆಗಿದೆ. ಸೊ ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಆಗಿದೆ ಅಂತೆ ಕೊಡಗಲ್ಲಿ. ಸೊ ಅಲ್ಲಿರೋವಂಥ ಯುವಕರೆಲ್ಲ ಸೇರಿ ಅವನ ಮೇಲೆ ಕಂಪ್ಲೇಂಟ್ ಹಾಕಿದ್ದಾರೆ. ನೋಡಿ ಹೆಂಗಿದೆ, ಬಾರಲ್ಲಿ ನಿಂತ್ಕೊಂಡು ಕುಡಿದು ಹೀಗೂ ಉಂಟೆ ಅನ್ನೋ ಥರ ಮಾತಾಡೋ ಸ್ಟೈಲಲ್ಲಿ ಮಾತಾಡಿ, ಹೀಗೂ ಉಂಟೆ, ಇಂಥ ಪ್ರಧಾನಿ ಉಂಟೆ, ಜಗಳ ತಂದಿಡೋ ಕೆಲಸ ಮಾಡೋದು ಯಾರು? ಮೋದಿ. ಹಿಂದೂ ಮುಸ್ಲಿಮ್ಗೆ ಜಗಳ ತಂದಿಡೋ ಕೆಲಸ ಮಾಡೋದು ಯಾರು? ಮೋದಿಯವ್ರ ಕೆಲಸ ಇಲ್ಲೇನಪ್ಪ. ಅವರು ಪ್ರಧಾನಮಂತ್ರಿ, ಅವ್ರಿಗೊಂದು ಗೌರವ ಇದೆ. ಅವ್ರು ಯಾಕೆ ಮಾಡ್ತಾರೆ? ಅವರೇ ಮಾಡ್ತಾರಾ? ಜಗಳ ಆಗ್ತಾ ಇರೋದೆಲ್ಲಿ ಜಾಸ್ತಿ? ಅದನ್ನು ತಿಳ್ಕೊಂಡು ಮಾತಾಡಬೇಕು, ಕರೆಕ್ಟ್ ಅಲ್ವಾ? ಒಬ್ಬರ ಪ್ರಧಾನಮಂತ್ರಿ ಅಂದರೆ ಅವ್ರಿಗೆ ಒಂದು ಮರ್ಯಾದೆ ಅನ್ನೋದಿರುತ್ತೆ, ಒಂದು ರೆಸ್ಪೆಕ್ಟ್ ಇರುತ್ತೆ, ಅವ್ರಿಗೊಂದು ಗೌರವ ಇರುತ್ತೆ. ಅವೆಲ್ಲ ಇಟ್ಕೊಟ್ಟು ಮಾತಾಡಬೇಕು ಯಾವಾಗಲೂ. ತಪ್ಪಿದು ಮಾತಾಡಿರೋದು. ಈಗ ಅವರ ಮೇಲೆ ಒಂದು ಆ್ಯಕ್ಷನ್ ತೊಗೊಂಡಿದ್ದಾರೆ ಅನ್ಸುತ್ತೆ ಕೊಡಗಲ್ಲಿ. ಸೊ ಏನಾಗಿದೆ ಕಾದು ನೋಡಬೇಕು. ಇನ್ನೊಂದು ವಿಚಾರ ಕಣಪ್ಪ, ಬಸವನಗುಡಿ ಪಟೇಲ್ ಯತ್ನಾಳ್ ಸಾಹೇಬ್ರು ಹೇಳಿರೋಂಥದ್ದು ಹಿಂದೂ ಹುಲಿ. ಅವ್ರ ಮಾತು ಗೊತ್ತಲ್ಲ ಹೆಂಗಿರ್ತಂತ, ಹುಲಿ ಇದ್ದಂಗೆ ಇರ್ತವೆ. ಸೊ ಅವ್ರು ಹೇಳಿರೋ ಮಾತು, DK ಸಾಹೇಬರು CM ಆಗೋವರೆಗೂ ಬಿಡಲ್ಲ. ಯಾಕಂದರೆ ಇದು ಕಾಂಗ್ರೆಸ್ದು ಕೊನೆಯ ಅವಧಿ. ಇನ್ನು ನೆಕ್ಸ್ಟ್ 2028 ಕಾಂಗ್ರೆಸ್ ಬರೋದೇ ಇಲ್ಲ, ಅದಕ್ಕೆ ಹಾಗೇ ಬಿಡೋಣ ಅಂತ DK ಶಿವಕುಮಾರ್ ಸಾಹೇಬರು ನಿಂತವ್ರೆ. ಇನ್ನು DK ಶಿವಕುಮಾರ್ ಸಾಹೇಬರು 13 ಕಿಲೋಮೀಟ್ರ್ ಎಷ್ಟೋ ದೂರದಲ್ಲಿ ಹೋಗ್ಬಿಟ್ಟು ಒಂದು ರಿಸಾರ್ಟ್ ಒಳಗಡೆ 40 ಜನ MLA ಶಾಸಕರ ಜೊತೆ ಮಾತಾಡಿದಾರಂತೆ. ಡಿನ್ನರ್ ಪಾರ್ಟಿ ಆಗಿದೆ. 40 ಜನ ಜೊತೆ DK ಶಿವಕುಮಾರ್ ಅವರು ಮಾತುಕತೆ ಮಾಡಿದ್ದಾರೆ ಪಾರ್ಟಿಯಲ್ಲಿ. ಆಗಬೇಕು ನಾನು ಅಂಥೇಳಿ. ಇನ್ನು ಈ ಸ್ವಾಮಿಗಳೆಲ್ಲ ಹೇಳ್ತಾರಲ್ಲ, ಭವಿಷ್ಯಗಳು ನೋಡಿತಾರಲ್ಲ, CM ಆಗ್ತಾರೆ ಅಂಥೇಳಿ. 11 ಲಕ್ಷ ರೂಪಾಯಿ ಇವ್ರು ಕಾಲು ಕೆಳಗಿಟ್ಟು ಕಾಲು ಮುಗಿದ್ಬಿಟ್ರೆ ಸಾಕು, ಇವರೆಲ್ಲ ಆಶೀರ್ವಾದ ಮಾಡಿ ನೀನು ಆಗ್ತೀಯ ಹೋಗಪ್ಪ ಅಂದ್ಬಿಡ್ತಾರೆ. ಯಾಕಂದ್ರೆ ಬೇಕಾಗ್ತಾರಲ್ಲ ಸ್ವಾಮಿಗಳು, ದುಡ್ಡುಗಳೆಲ್ಲ ಇಡೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಬೇಕಾಗತ್ತಲ್ಲ. ಸೊ ಅದಕ್ಕೆ ಸ್ವಾಮಿಗಳು, ಆಮೇಲೆ ಇವರು ಸ್ವಾಮಿಗಳು ಜ್ಯೋತಿಷ್ಯಗಳು ಇವರೆಲ್ಲ ಬಾಗಿಲು ಮುಚ್ಕೊಂಡು ಹೋಗ್ಬಿಡ್ತಾರೆ ನೋಡಿ. ಆಗಿಲ್ಲ ಅಂದರೆ ಎಲ್ಲ ಬಾಗಿಲು ಮುಚ್ಕೊಂಡು ಹೋಗ್ಬೇಕಾಗ್ತೈತಿ. ಈಗ ಅವರು ದುಡ್ಡುಗೋಸ್ಕರ ಏನು ಬೇಕಾದ್ರೆ ಮಾಡಿಬಿಡ್ತಾರೆ ಅವರು ಅಂತ ಯತ್ನಾಳ್ ಸಾಹೇಬ್ರು ಹೇಳಿರೋದು. ಇನ್ನು ಇವರು ಯತೇಂದ್ರ ಅವ್ರು ಹೇಳಿರೋಂಥ ಮಾತು ಕೂಡ ಹೇಳಿದ್ರು. ಯತೇಂದ್ರ ಅವ್ರು ಏನು ಹೇಳಿದರು? ನಮ್ಮ ಅಪ್ಪನೇ 5 ವರ್ಷ CM ಅಂದ್ಬಿಟ್ಟವ್ರೆ, ಅವರು ಕಾಂಗ್ರೆಸ್ ಒಳಗಡೆ ಇದ್ದು ಹಾಳು ಮಾಡಿನೇ ಹೋಗೋದವ್ರಪ್ಪ ಅಂತ ಯತ್ನಾಳ್ ಸಾಹೇಬ್ರು ಹೇಳಿರೋದು. ಬಿಡಲ್ಲ ಅವರು, ಫುಲ್ ಅವಧಿ ಮುಗಿಸಿ ಅದನ್ನು ಮುಚ್ಚಿ ಬಾಗಿಲು ಮುಚ್ಚಿ ಬೀಗ ಹಾಕಿ ಸೀಲ್ ಮಾಡಿನೇ ಹೋಗೋದವ್ರು ಕಾಂಗ್ರೆಸ್ದು. 5 ವರ್ಷ ಬಿಡಲ್ಲ ಅಯ್ಯಪ್ಪ. ಯಾರು? CM ಸಿದ್ದರಾಮಯ್ಯ ಸಾಹೇಬರು ಬಿಡಲ್ಲ. ಅವ್ರ ಅವಧಿ ಮುಗಿಸೋರ್ಗೂ ಬಿಡಲ್ಲ. ಅವ್ರ ಮಗನೇ ಹೇಳ್ಬಿಟ್ಟಲ್ಲ, ನಮ್ಮ ಅಪ್ಪನೇ 5 ವರ್ಷ CM ಅಂತೇಳಿ. ಅವ್ರಿಗೆ ಗೊತ್ತಿದೆ ಅದು, ಅದಕ್ಕೆ ಅವ್ರು ಬಿಡಲ್ಲ. ಇನ್ನು ನೆಕ್ಸ್ಟು CM ಇವರು DK ಆಗಲ್ಲ. ಯಾಕಂದರೆ 2028ಕ್ಕೆ ಕಾಂಗ್ರೆಸ್ಸು ಮುಚ್ಚೋಗುತ್ತೆ. ಕಾಂಗ್ರೆಸ್ ಬಂದ್ರೆ ತಾನೇ ಇವ್ರು ಆಗೋದು CM. ಅವ್ರು ಹೇಳೋದು ಕರೆಕ್ಟೇ ಅಲ್ವಾ? ಇನ್ನು ಸ್ವಾಮಿಗಳು ಜ್ಯೋತಿಷ್ಯಗಳು ಎಲ್ಲ ಆಶೀರ್ವಾದ ಮಾಡಿ 11 ಲಕ್ಷ ತೊಗೊಂಡು ಕಾಲು ಕೆಳಗೆ ಇಟ್ಕೊಂಡು ನಮಸ್ಕಾರ ಮಾಡಿಸ್ಕೊಂಡು ಕಳಿಸ್ಬಿಡ್ತಾರೆ. ಇದು ಪರಿಸ್ಥಿತಿ ಕಾಂಗ್ರೆಸ್ಸಿಂದು. 13 ಕಿಲೋಮೀಟ್ರ್ಗಳು ದೂರ ಹೋಗ್ತಾರಂತೆ. ಏನು ದೆಹಲಿಯಿಂದ ಒಂದು 13 ನೋದಿಯಾ ಅಂದ್ಬಿಟ್ಟು ಯಾವುದೋ ಊರು, ಆ ಕಡೆ ಎಲ್ಲ 13 ಕಿಲೋಮೀಟ್ರ್ ದೂರದಲ್ಲಿ ಹೋಗ್ಬಿಟ್ಟು ಪಾರ್ಟಿಗಳು ಮಾಡೋಂಥದ್ದಂತೆ. ಡಿನ್ನರ್ ಪಾರ್ಟಿಗಳೆಲ್ಲ ಫುಲ್ಲು ಡಿನ್ನರು ಬ್ರೇಕ್ಫಾಸ್ಟ್ ಪಾರ್ಟಿಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ. ಇವರು ಮಾತುಕತೆಗೋಸ್ಕರ ಇವೆಲ್ಲ CM ಸೀಟ್ ಬದಲಾವಣೆಗೆ ಈ ಥರ ಮಾತುಕತೆಗಳು, ಗುಂಪುಗಾರಿಕೆಗಳು, ಅವ್ರ ಮನೆಗೆ ಇವ್ರು ಹೋಗೋ ಊಟಕ್ಕೆ, ಅವ್ರ ಮನೆಗೆ ಡಿನ್ನರ್ಗೆ ಹೋಗು, ಲಂಚ್ಗೆ ಹೋಗು, ನಾಷ್ಟ ಮಾಡು, ಇಲ್ಲಿ ಬಿರಿಯಾನಿ ತಿನ್ನು, ಇದೇ ನಡೆದುಬಿಟ್ಟೈತೆ. ಇದು ನಡೀತಾ ಇದೆ. ಒಟ್ಟು ಫುಲ್ಲು ಒಳಗಡೆ ಬೆಂಕಿ ಕುದೀತಾ ಇದೆ ಕಾಂಗ್ರೆಸ್ ಒಳಗಡೆ ಅಂತ ಹೇಳೋ ಅರ್ಥ. ಇನ್ನು ಚಂದ್ರರಾಜ್ ಹೊಟ್ಟಿಹೊಳೆ ಅವ್ರ ಜೊತೆ DK ಸಾಹೇಬರು ಹೋದ್ರಂತೆ. ಎಸ್ಕಾಟ್ ಏನು ಬೇಡ, ಎಸ್ಕಾಟ್ ವಾಹನ ಏನು ಬೇಡ, ಪೊಲೀಸ್ನವ್ರು ಯಾರು ಬೇಡ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಹೊರಟ್ರಂತೆ DK ಶಿವಕುಮಾರ್ ಸಾಹೇಬರು. ಏನೋ ಪರ್ಸ್ನಲ್ಲು ಡಿನ್ನರ್ ಅವೆಲ್ಲ ಆಯಿತು. ಈಗ ಮಾತುಕತೆಗಳು ನಡೀತಾ ಇದೆ ಅನ್ಸುತ್ತೆ. ನೋಡ್ಬೇಕು ಗಣಪ, ಏನಾಗುತ್ತೋ ಏನೋ ಗೊತ್ತಾಗ್ತಾ ಇಲ್ಲ ಇವಾಗ ಅಲ್ವಾ? ಎಸ್, ಇನ್ನು ವಿಚಾರಗಳವೇ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇದು ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ. ಬೆಳಗಾವಿಯಲ್ಲಿ ಹೊಟ್ಟಿಹೊಳೆ ಅವ್ರ ಜೊತೆ ಎಸ್ಕಾಟಲ್ಲಿ ಹೋಗಿರೋಂಥದ್ದು. ಪೊಲೀಸ್ ಪ್ರೊಟೆಕ್ಷನ್ ಏನು ಬೇಡ ಅಂದ್ರಂತೆ DK ಸಾಹೇಬರು. ಪರ್ಸ್ನಲಾಗಿ ಮಾತಾಡೋಕ್ಕೇನೋ ಹೋಗಿರ್ಬೇಕು ಅನ್ಸುತ್ತೆ. ಇನ್ನು ಬಸವನಗೌಡ ಪಟೇಲ್ ಯತ್ನಾಳ್ ಸಾಹೇಬ್ರಿಗೆ BJPಗೆ ವಾಪಸ್ ಕರಿತಾ ಇದ್ದಾರಂತೆ. ಅವ್ರ ಹವಾನೆ ಹೆಂಗೈತ್ರಿ, ಹಿಂದೂ ಹುಲಿ. ಜನಗಳು ಹೆಂಗೆ ಸೇರ್ತಾರೆ ನಿಮಗೆ ಗೊತ್ತೈತೆ. ಅವ್ರೇನು ಅನೌನ್ಸ್ಮೆಂಟ್ ಮಾಡೋದು ಬೇಡ, ಏನು ಮಾಡೋದು ಬೇಡ, ನಾನು ಬರ್ತಾಯಿದ್ದೀನಿ ಅಂತ ಅವ್ರು ಕಾಲು ಎಳೆದು ಇಟ್ಟರು ಅಂದರೆ ಜಂಗುಳಿ ಅಂದಂಗೆ ಜನಗಳು ಸೇರಕ್ಕೆ ಶುರು ಆಗ್ತಾರೆ. ಜಾತ್ರೆನೇ ಶುರು ಆಗ್ಬಿಡ್ತೈತೆ. ಅವ್ರ ಪವರ್ ಎಷ್ಟೈತೆ, ಯಾಕಂದ್ರೆ ಅವ್ರು ಮಾತಾಡೋ ಮಾತೇ ಹಾಗೆ ಫೈರ್
ಫೈಯರ್ ಅಂತ ಹೇಳ್ಬೋದು. ಯಾರಿಗೆ? ಯತ್ನಾಳ್ ಸಾಹೇಬ್ರಿಗೆ. ನಿಜವಾಗ್ಲೂ ಹೇಳ್ತೀನಿ, ಹಿಂದೂ ಹುಲಿ ಅವ್ರು ಮಾತಾಡೋ ಮಾತುಗಳು ಫೈಯರ್ ಆಗಿರುತ್ತೆ, ಸಖತ್ತಾಗಿ ಮಾತಾಡ್ತಾರೆ, ಇರೋದನ್ನ ಹಂಗೆ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ಬಿಡ್ತಾರೆ. ಸೊ ಹೀಗಾಗಿ ಬಿ ಜೆ ಪಿಗೆ ವಾಪಸ್ ಬನ್ನಿ ಅಂತ ಕರಿತಾ ಇದ್ದಾರಂತೆ ಕೆಲವರು, ಬನ್ನಿ ಅಂತ. ಅವಾಗ ಯತ್ನಾಳ್ ಸಾಹೇಬ್ರು ಹೇಳ್ತಾ ಇರೋದು, ನಾನಿಲ್ಲ ಅಂದರೆ ಬಿ ಜೆ ಪಿಯಲ್ಲಿ ಏನೂ ಆಗಲ್ಲ, ನಾ ಬೇಕಲ್ಲಿ ಅಂತ. ಎಸ್, ಯಾಕಂದ್ರೆ ಹೊರಗಡೆ ಹೋಗಿ ಬಂದುಬಿಟ್ಟಿದ್ರು ಅವರು, ಬಿ ಜೆ ಪಿಯಿಂದ ಹೊರಗೆ ಬಂದುಬಿಟ್ಟಿದ್ರು. ಸೊ ಹೀಗಾಗಿ ಈಗ ವೇಟಿಂಗ್. ಆಮೇಲೆ ಡಿ ಕೆ ಸಾಹೇಬರಿಗೆ ಏನಾದರೂ ಆಫರ್ ಬಂದಿದೆಯಾ ಬಿ ಜೆ ಪಿಯಲ್ಲಿ ಅನ್ನೋದು ಒಂದು ಅನುಮಾನ ಶುರುವಾಗಿದೆ ಕೆಲವರಿಗೆ. ಇಲ್ಲೇನಾದರೂ ಸಿ ಎಮ್ ಸೀಟ್ ಕೊಟ್ಟಿಲ್ಲ ಅಂದರೆ ಅಲ್ಲಿಗೆ ಹೋಗ್ತಾರಾ ಅನ್ನೋ ಒಂದು ಅನುಮಾನ, ಕೆಲವು ಮಾತುಕತೆಗಳು ನಡೀತಾ ಇದೆಯಂತೆ. ಸೊ ಹೀಗಾಗಿ ಭೇಟಿಯಾಗಿದ್ದಾರೆ ಯಾರನ್ನೋ ಬಿ ಜೆ ಪಿಯವ್ರನ್ನ, ಒಳ್ಳೊಳಗೆ ಭೇಟಿಯಾಗಿದ್ದಾರೆ ಅಂತ ಯತ್ನಾಳ್ ಸಾಹೇಬರು ಕೂಡ ಹೇಳಿದರು. ಯಾರು? ಡಿ ಕೆ ಸಾಹೇಬರು ಬಿ ಜೆ ಪಿಯವ್ರನ್ನ ಮುಖ್ಯವಾಗಿ ಒಬ್ಬರನ್ನ ಭೇಟಿಯಾಗಿದ್ದಾರೆ, ಮಾತುಕತೆಗಳು ನಡೆದಿದೆ, ಬಟ್ ಅದು ಓಕೆ ಆಗಿಲ್ಲ ಅನಿಸುತ್ತೆ ಡೀಲಿಂಗು ಅಂಥೇಳಿ ಅದು ಕೂಡ ಹೇಳಿದರು. ಯಾವುದು ನಿಜ ಯಾವುದು ಸುಳ್ಳು ನಮಗೂ ಗೊತ್ತಿಲ್ಲ ಕಣಪ್ಪ. ಇದು ಯತ್ನಾಳ್ ಸಾಹೇಬರು ಕೂಡ ಹೇಳಿರೋಂಥದ್ದು. ಡೀಲಿಂಗ್ ನಡೆದಿದೆ, ಏನೋ ಡೀಲಿಂಗ್ ನಡೆದಿದೆ ಡಿ ಕೆ ಅವ್ರ ಜೊತೆ ಬಿ ಜೆ ಪಿಯವ್ರದ್ದು, ಬಟ್ ಅದೇನೋ ಓಕೆ ಆಗಿಲ್ಲ ಅನಿಸುತ್ತೆ, ವರ್ಕೌಟ್ ಆಗಿಲ್ವೇನೋ ಅಂತ ಹೇಳ್ತಾ ಇದ್ದಾರೆ. ಹೇಳೋಕ್ಕಾಗಲ್ಲ ಕಣಪ್ಪ. ಈಗ ಇಲ್ಲಿ ಸಿ ಎಮ್ ಸೀಟ್ ಕೊಟ್ಟಿಲ್ಲ ಅಂದರೆ, ಯಾಕಂದರೆ 2.5 ವರ್ಷ, ಈಗ ನೆಕ್ಸ್ಟ್ 2028 ಕಾಂಗ್ರೆಸ್ ಬರುತ್ತೋ ಬರಲೋ ಗೊತ್ತಿಲ್ಲ. ಸೊ ಹೀಗಾಗಿ ಬಿ ಜೆ ಪಿಗೆ ಕರೆದ್ರೆ ಇವ್ರು ಹೋದರೆ ಅಲ್ಲಿ ಸಿ ಎಮ್ ಮಾಡ್ತಾರಾ ಅಂತ, ಬಿ ಜೆ ಪಿಗೆ ಹೋದರೆ ಡಿ ಕೆ ಸಾಹೇಬ್ರನ್ನ ಸಿ ಎಮ್ ಮಾಡ್ತಾರಾ ಅಂತ ಆಫರ್ ಏನಾದರೂ ಕೊಡ್ತಾರಾ? ಚಾನ್ಸಸ್ ಐತೆ ಕಣಪ್ಪ. ಇನ್ನು ಸದನದಲ್ಲಿ, ವಿಧಾನಸೌಧ ಸದನದಲ್ಲಿ ನಡೆದಿರೋಂಥ ಒಂದು ಸಭೆಯಲ್ಲಿ ಏನಾಗ್ಬಿಡ್ತಪ್ಪ ಅಂದರೆ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಆರ್ ಅಶೋಕ್ ಸಾಹೇಬ್ರಿಗೂ ಅಂಟ್ಕೊಂಬಿಟ್ಟಿತ್ತು ಕಣಪ್ಪ ಜಗಳ. ಇನ್ನು ಸಿದ್ದರಾಮಯ್ಯ ಸಾಹೇಬರು ಇವ್ರು ಹೇಳೋದು, ವಿರೋಧ ಪಕ್ಷದವ್ರು ಹೇಳೋದೆಲ್ಲ ಬರೀ ಸುಳ್ಳು ಸುಳ್ಳು ಸುಳ್ಳು, ಆರ್ ಅಶೋಕ್ ಸುಳ್ಳು, ಎಲ್ಲ ಸುಳ್ಳು ಹೇಳ್ತಾರೆ ಅಂತ. ಅಲ್ಲ, ವಿರೋಧ ಪಕ್ಷಗಳಂದ್ರೆ ಅವರು ಸುಳ್ಳು ಹೇಳ್ತಾರೆ, ಹಂಗಾರೆ ನಮ್ಮ ಪ್ರಕಾರ ಅವರು ಸುಳ್ಳು ಹೇಳ್ತಾರಂತ ಆರ್ ಅಶೋಕ್ ಸಾಹೇಬರು. ಇವರು ಸುಳ್ಳು ಅಂತಾರೆ, ಅವರು ಸುಳ್ಳು ಅಂತಾರೆ. ಜನಗಳಿಗೆ ಗೊತ್ತೈತೆ ಕಣಪ್ಪ ಯಾರು ಸುಳ್ಳು ಅಂತ. ಒಟ್ಟು ಸರ್ಕಾರಗಳಂದರೆ ಸುಳ್ಳು ಅಂತ ಜನಕ್ಕೆ ಗೊತ್ತಿದೆ. ಸುಮ್ಮನೆ ನೀವು ಯಾಕೆ ಕಿತ್ಲಾಡ್ತೀರಾ? ಜನಗಳೆಲ್ಲ ಯಾವುದನ್ನು ನಂಬಬೇಕು ಅಂದ್ರೆ ಅದನ್ನು ನಂಬ್ತಾರೆ. ಸರ್ಕಾರ ಯಾರು ಕೈ ಹಿಡಿಯುತ್ತೋ, ಜನಗಳು ಕೈ ಹಿಡಿಯುತ್ತೋ ಸರ್ಕಾರ, ಆ ಸರ್ಕಾರಕ್ಕೆ ಜಯ ಹೇಳ್ತಾರೆ. ಯಾವ ಸರ್ಕಾರ ಮಾತು ಕೊಟ್ಟು ಮಾತು ತಪ್ಪುತ್ತೋ ಆ ಸರ್ಕಾರ ಕೆಳಗೆ ಬಿತ್ತು ಅಂತ ಅರ್ಥ. ಈಗ ಕಾಂಗ್ರೆಸ್ ಒಳಗಡೆ ಏನಾಗ್ಬಿಟ್ಟಿದೆ, 5 ಗ್ಯಾರಂಟಿಗಳು ಕೊಟ್ಟಿದ್ರು, ಅದರೊಳಗೆ 2-3 ಗ್ಯಾರಂಟಿಗಳು ಮಾತ್ರ ಬಂದಿದೆ, ಇನ್ನು ಕೆಲವು ಬಂದಿಲ್ಲ ಅಂತ ಜನಗಳು ಮಾತಾಡ್ತಾ ಇದ್ದಾರೆ. ಈಗ ನೋಡಿ, ಗೃಹಲಕ್ಷ್ಮಿ ಏನಂತ ಹೇಳಿದ್ರು, ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ. ಈ ಭಾಗ್ಯಲಕ್ಷ್ಮಿ ಅಂತೂ ಬರ್ತಾನೆ ಇಲ್ಲ ಬಿಡಿ, ದುಡ್ಡುಗಳು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೆಣ್ಮಕ್ಳೆಲ್ಲ ಕಂಪ್ಲೇಂಟು. ಪೋಸ್ಟ್ ಆಫೀಸ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಗೊತ್ತಾಗ್ಬಿಡ್ತೈತೆ, ಪಾಪ ಹೆಣ್ಮಕ್ಳು ಎಷ್ಟು ಜನ ಬಂದು ನಿಂತ್ಕೊಂಡಿರ್ತಾರೆ ಅಲ್ಲಿ. ದುಡ್ಡು ಬಂತ, ನಂದು ದುಡ್ಡು ಬಂತ ಅಂತ. ಹಾಕಿಲ್ಲಮ್ಮ, ಸಿದ್ದರಾಮಯ್ಯ ಸಾಹೇಬ್ರು ಹಾಕಿಲ್ಲ ಅಂದ್ರೆ ನಾವೇನು? ಸಿದ್ದರಾಮಯ್ಯ ಸಾಹೇಬ್ರೆಲ್ಲ ಹಾಕೋದು. ಯಾರು ಹಾಕ್ತಾರೆ ಗೊತ್ತಲ್ವ ನಿಮ್ಗೆ, ಯಾರು ಹಾಕ್ತಾರೆ ದುಡ್ಡು ಅಂತ? ಪಾಪ ಅವ್ರ ಕೈಯಲ್ಲಿಲ್ಲಪ್ಪ, ಅವ್ರು ಏನು ಮಾಡ್ತಾರೆ? ಅವ್ರು ಕೊಟ್ಟಿದ್ದೀವಿ ಅಂತಾರೆ, ಆದರೆ ಬೆಳಗಾವಿಯಲ್ಲಿ ಕೂತ್ಕೊಂಡಿದ್ದಾರೆ ಮೇಡಮ್ಮು, ಅವ್ರು ಹೇಳಬೇಕು ಹಾಕಿದ್ದೀವೋ ಹಾಕಿಲ್ವೋ ಅಂತ. ಕರೆಕ್ಟ್ ಅಲ್ವಾ? ಅದು. ಇನ್ನು ಉತ್ತರ ಕರ್ನಾಟಕದ ಸಚಿವರಿಗೂ ಒಬ್ರಿಗೂ, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಸದನದಲ್ಲಿ ಬಿಗ್ ಫೈಟ್. ಎಲ್ರಿ ದುಡ್ಡೆಲ್ಲ ಹಾಕಿದಿರಿ ನೀವು? ಗೃಹಲಕ್ಷ್ಮಿ ಯೋಜನೆ ದುಡ್ಡು ಹಾಕ್ತೀನಿ ಅಂದ್ರೆ 2-3 ತಿಂಗಳಾಯ್ತು, ಯಾರಿಗೂ ಬಂದಿಲ್ಲ ಅಂತೆ ದುಡ್ಡು ಅಂತ. ಈಗ ದುಡ್ಡಿನ ವಿಚಾರ ಮಾತಾಡ್ತಾ ಇದ್ದೆ, ಬೆಳಗಾವಿಯಲ್ಲಿ ಕೂತ್ಕೊಂಡಿದ್ದಾರೆ ಮೇಡಮ್ ಅಂತ. ಅವ್ರದ್ದೇ ಜಗಳ ಇಲ್ಲಿ ಸದನದಲ್ಲಿ. ನೀವು ದೊಡ್ಡದಾಗಿ ಈಗ ಹೆಣ್ಮಕ್ಳ ಮೇಲೆಲ್ಲ ಕರುಣೆ ಬಂದ್ಬಿಡ್ತಾ ನಿಮಗೆ. 2,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ, ಈಗ ನಿಮ್ಗೆ ಅದ್ರ ಮೇಲೆ ಕಣ್ಣು ಬಿದ್ದುಬಿಟ್ಟು ನಿಮಗೆಲ್ಲ ಈಗ ಕರುಣೆ ಅನ್ನೋದು ಬಂದ್ಬಿಡ್ತಾ ಹೆಣ್ಮಕ್ಳ ಮೇಲೆ ಅಂತ ಹೇಳಿ ಬಿ ಜೆ ಪಿಯವ್ರಿಗೆ ಹೇಳ್ತಾ ಇರೋದು. ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಬ್ಬರು ಸದಸ್ಯರಿಗೆ ಹೇಳ್ತಾ ಇರೋಂಥ ಮಾತು. ನಮ್ದೆಲ್ಲ ಇಲ್ಲಿ ಕರ್ನಾಟಕದಲ್ಲೆಲ್ಲ ಕಾಪಿ ಮಾಡಿಬಿಟ್ಟು ಬಿಹಾರದಲ್ಲಿ ಎಲೆಕ್ಷನ್ ಗೆದ್ದುಬಿಟ್ರಿ. ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಚಿವರಿಗೆ ಒಬ್ರಿಗೆ ಹೇಳಿರೋಂಥದ್ದು, ನಮ್ಮ ಬಿ ಜೆ ಪಿ ಸಚಿವರಿಗೆ ಹೇಳಿರೋಂಥದ್ದು ಏನಂತ, ನಮ್ದೆಲ್ಲ ಕಾಪಿ ಮಾಡಿ ಬಿಹಾರದಲ್ಲಿ ಎಲೆಕ್ಷನ್ ಗೆದ್ದುಬಿಟ್ರಿ, ಎಲ್ಲ ನಮ್ಮದೇ ಸ್ಟೈಲು, ದುಡ್ಡು ಕೊಡೋದು, ಫ್ರೀ ಗ್ಯಾರಂಟಿಗಳೆಲ್ಲ ಮಾಡಿಬಿಟ್ಟು ಅಲ್ಲಿ ಗೆದ್ದು ಬಿಟ್ರಿ. 54,000 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ನಾನು ಕೊಟ್ಟಿದ್ದೀನಿ. 54,000 ಕೋಟಿ 3 ಕಂತಲ್ಲಿ ನಾನು ಕೊಟ್ಟಿದ್ದೀನಿ ಅದನ್ನು. ಆದರೆ ಹೆಣ್ಮಕ್ಳಿಗೆ ಯಾರಿಗೂ ಬಂದಿಲ್ಲ ತಾಯಿ, ಹೆಣ್ಮಕ್ಳು ಬಂದಿಲ್ಲ ಅಂತ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು. 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸತಿ ಆಗ್ತಾ ಇದ್ದೀರಂತ. ಮತ್ತು ಹಂಗಾರೆ ದುಡ್ಡೆಲ್ಲ ಎಲ್ಲೋಯ್ತು? ಯಾರ ಅಕೌಂಟ್ಗೆ ಹೋಯ್ತು 54,000 ಕೋಟಿ? ನಾನು ಕೇಳ್ತಾ ಇರೋದಲ್ಲ, ಜನಗಳು ಹೆಣ್ಮಕ್ಳು ಗೃಹಲಕ್ಷ್ಮಿ ನೀವೇನಂತ ಇದ್ರು ಅವ್ರು ಕೇಳ್ತಾರಂತ ಮಾತು. ಎಲ್ಲೋಯ್ತು ದುಡ್ಡು? 54,000 ಕೋಟಿ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಎಲ್ಲೋಯ್ತು ದುಡ್ಡು? ಇಲ್ಲಿ ಹೆಣ್ಮಕ್ಳಿಗೆ ಯಾರಿಗೂ ಬಂದಿಲ್ಲ. ಇಲ್ಲಿ ಕೊಟ್ಟರೋ, ಇಲ್ಲ ಬಾಂಬೆ ಕಡೆ ಕೊಟ್ಟರೋ, ಇಲ್ಲಾಂದರೆ ಬಿಹಾರ ಕಡೆ ಕೊಟ್ಟುಬಿಟ್ಟಿದ್ರು. ಪಾಪ ಹೆಣ್ಮಕ್ಳು ಕನ್ಫ್ಯೂಸ್ ಆಗೋರು. ಇದನ್ನು ನೀವೇ ಹೇಳಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತ ನಾನು ಹೇಳ್ತಾ ಇಲ್ಲ. ಜನಗಳು ಹೆಣ್ಮಕ್ಳು ಗೃಹಲಕ್ಷ್ಮಿ ಯೋಜನೆಯವರು ಕೇಳ್ತಾ ಇರೋಂಥ ವಿಚಾರ, ನೀವು ಹೇಳ್ಬೇಕು ಇದನ್ನು. ಇನ್ನು ಯತ್ನಾಳ್ ಸಾಹೇಬರು ಸದನದಲ್ಲಿ ಏನು ಮಾತಾಡಿದಾರೆ ಗೊತ್ತವ್ರು ಹೇಳೋದು, ನಾನು ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೊಬ್ಬನೇ. ವಿರೋಧ ಪಕ್ಷಗಳ ನಾಯಕ ಅಂದರೆ ನಾನೇ ನಾಯಕ ಅದರದು. ನಾನು ಯಾವುದಕ್ಕೂ ಅಂಜಲ್ಲ, ಯಾರಿಗೋ ಬಗ್ಗಲ್ಲ, ಯಾವ್ದು ಅಡ್ಜಸ್ಟ್ಮೆಂಟ್ಗಳು ನಾನು ಮಾಡ್ಕೊಳಕ್ಕೆ ಹೋಗಲ್ಲ ಅಂತ ಯತ್ನಾಳ್ ಸಾಹೇಬರು ಡೈರೆಕ್ಟಾಗಿ ಹೇಳ್ಬಿಟ್ಟವ್ರೆ ಕಣಪ್ಪ. ಸುಮ್ಮನಿರ್ರಿ ಅಂದ್ರೆ ಇರಲ್ಲ, ನಾನಿರಲ್ಲ. ಅವ್ರಿಗೆ ಗೊತ್ತಲ್ಲ ಮಾತಾಡೋದು ಹಿಂದೂ ಹುಲಿ. ಎಸ್, ಮಾಸ್ ಲೀಡರ್ ಬಸವನಗೌಡ ಪಟೇಲ್ ಯತ್ನಾಳ್ ದ ಮಾಸ್ ಲೀಡರ್ ಅಂತಲೇ ಹೆಸರು ಬಂದ್ಬಿಟ್ಟಿದೆ ಕಣಪ್ಪ ಅವ್ರಿಗೆ.
ಎಸ್, ನಮಗೆ ಹಿರಿಯರಿಗೆ ನೀವು ಅವಮಾನ ಮಾಡಿದ್ದೀರಾ, ನಮ್ಮನ್ನು ಹಿಂದೆ ಕುಂದಿರ್ಸಿದ್ದೀರಾ ನೀವು ಅಂತ. ಆದರೆ ಅವ್ರು ಹೇಳಿದ್ದು, ಸದಸ್ಯರೇ ನಾವು ಹಂಗೆ ಮಾಡ್ತಾ ಇಲ್ಲ, ನಿಮಗೆ ಯಾರ್ಯಾರ್ದು ಮಾತುಕತೆಗಳು ಜಾಸ್ತಿ ಇರುತ್ತೋ ಅವ್ರಿಗೆ ಈ ಕಡೆ ಕುಂದಿರ್ಸ್ತಾರೆ, ಯಾರ್ದು ಮಾತುಗಳು ಕಡಿಮೆ ಇದೆಯೋ ಈ ಕಡೆ ಕುಂದಿರ್ಸ್ತಾರೆ, ಯಾರು ಪ್ರಶ್ನೆಗಳು ಮಾಡೋರನ್ನ ಮುಂದೆ ಕುಂದಿರ್ಸ್ತೀವಿ, ಪ್ರಶ್ನೆ ಕಡಿಮೆ ಇರೋರನ್ನ ಹಿಂದೆ ಕುಂದಿರ್ಸ್ತೀವಿ ಅಂತ ಅವರು. ಆದರೆ ನೀವು ನಮಗೆ ಅವಮಾನ ಮಾಡಿದ್ದೀರಾ ಅಂತ ಯತ್ನಾಳ ಸಾಹೇಬರು ಹೇಳಿರೋಂಥದ್ದು. ಅವಮಾನ ಮಾಡ್ತಾ ಇದ್ದಾರೆ ನೀವು ನಮ್ಮನ್ನೆಲ್ಲ ಸೀನಿಯರ್ಗಳು ಹಿಂದೆ ಕುಂದಿರಿಸಿ, ಎಷ್ಟು ಸುಮಾರು ಸತಿ ಗೆದ್ದವ್ರು, ನಾವು 7-8 ಸತಿ ಗೆದ್ದವರು, MLAಗಳಾದವ್ರು ನಾವು, ನೀವು ನಮಗೆ ಅವಮಾನ ಮಾಡಿದ್ದೀರಾ ಅಂತ ಹೇಳಿರುವಂಥ ವಿಚಾರ. ವಿಜೇಂದ್ರ ಅವರು ಸುಮ್ಮನೆ ಬರೀ ನಾಟಕ ಮಾಡ್ತಾರೆ, ರೈತರ ಬಗ್ಗೆ ಯಾವುದೋ ಒಂದು ಕಾಜಿ ಗೀಜಿ ಏನೂ ಇಲ್ಲ ಅವ್ರಿಗೆ, ಕರುಣೆ ಗಿರಣೆ ಅನ್ನೋದು ಯಾವುದೂ ಇಲ್ಲ ವಿಜೇಂದ್ರ ಅವ್ರಿಗೆ. ಬರೀ ನಾಟಕ ಮಾಡ್ತಾರವರು, ಬರೀ ನಾಟಕ ಮಾಡೋದು. ಹಂಗೇನೋದಿದ್ರೆ ಒಂದು 10 ಸಕ್ಕರೆ ಫ್ಯಾಕ್ಟ್ರಿಗಳನ್ನ ಕಟ್ಟಿ ನೋಡೋಣ, ಕಾರ್ಖಾನೆಗಳು ಕಟ್ಟಿ ನೋಡೋಣ, ರೈತರಿಗೆ ಏನಾದರೂ ಸಹಾಯ ಆಗೋ ಥರ ಮಾಡಿ ನೋಡೋಣ ಅಂಥೇಳಿ ವಿಜೇಂದ್ರ ಅವ್ರಿಗೆ ಚಾಲೆಂಜ್ ಹಾಕಿರೋಂಥದ್ದು. ಯಾರು? ಯತ್ನಾಳ್ ಸಾಹೇಬರು ವಿಜೇಂದ್ರ ಅವ್ರಿಗೆ, BJP ಅಧ್ಯಕ್ಷರು ಕರ್ನಾಟಕದ ಯಡಿಯೂರಪ್ಪ ಅವ್ರ ಮಗನಿಗೆ ಅವರು ಚಾಲೆಂಜ್ ಮಾಡಿರೋದು. ಒಂದು 10 ಸಕ್ಕರೆ ಕಾರ್ಖಾನೆ ಮಾಡಿ ನೋಡೋಣ, ಹಂಗಾರೆ ರೈತರ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇರೋರು ನೀವು. ರೈತರ ಬಗ್ಗೆ ಹೋರಾಟ ಗಿರಾಟೆಲ್ಲ ಮಾಡಿದ್ರೆ ಬೆಳಗಾವಿಯಲ್ಲಿ ಸುಮ್ಮನೆ ನಾಟಕ ಮಾಡ್ತೀರಾ, ಮಾಡಬೇಡಿ, ಒಂದು 10 ಸಕ್ಕರೆ ಕಾರ್ಖಾನೆಗಳು ಕಟ್ಟಿ ಅವ್ರಿಗೆ ಸಹಾಯ ಆಗತ್ತೆ ರೈತರಿಗೆ ಅಂತ ಹೇಳಿರೋಂಥದ್ದು. ಕಾಂಗ್ರೆಸ್ಸು ದಿವಾಳಿ ಆಗ್ಬಿಟ್ಟಿದೆ, ಇದು ಯತ್ನಾಳ್ ಸಾಹೇಬ್ರು ಹೇಳಿರೋಂಥದ್ದು. ಕಾಂಗ್ರೆಸ್ಸು ದಿವಾಳಿ ಆಗ್ಬಿಟ್ಟಿದೆ, ಜಾಸ್ತಿ ದಿವಸ ಇರಲ್ಲ ಕಾಂಗ್ರೆಸ್ ಸರ್ಕಾರ, ಇವಾಗ ಜಾಸ್ತಿ ದಿವಸ ಇರೋಲ್ಲ. ಯಾಕಂದರೆ ಸಿದ್ದರಾಮಯ್ಯ ಶಿಷ್ಯರು ಎಲ್ಲ ಸುಮಾರು ಜನ ಬಿಟ್ಬಿಟ್ಟು BJPಗೆ ಹೋಗ್ಬಿಟ್ಟವ್ರೆ, ಅರ್ಥ ಆಯ್ತಾ? ರಮೇಶ್ ಜಾರಕಿಹೊಳಿ ಅವ್ರ ಶಿಷ್ಯರೇ ಆಗಿದ್ರು ಅವರು, ಸುಮಾರು ಜನ ಅವ್ರು ಹಂಗಾಗಿದ್ರೆ ಬಿಟ್ಟು ಹೋಗ್ಬಿಟ್ಟವ್ರೆ. ಇನ್ನು ಸಿದ್ದರಾಮಯ್ಯ ಸಾಹೇಬ್ರು ಏನಾದ್ರು ಸೀಟಿಂದ ಹೇಳಿದ್ರೆ ಅದು ಇನ್ನೂ ದಿವಾಳಿಯದು ಹೋಗ್ತೈತೆ ಅಂತ ಹೇಳ್ತಾರಂಥ ವಿಚಾರ. ಓಕೆ, ಎಸ್, ಇವತ್ತಿನ ಸುದ್ದಿಗಳು ಇಷ್ಟ ಆಗಿತ್ತು ಪೊಲಿಟಿಕ್ಸ್ ಮಸಾಲೆ ದೋಸೆಯಲ್ಲಿ. ಇವತ್ತು ಯಾರ್ಯಾರು ಪೊಲಿಟಿಕ್ಸ್ ಮಸಾಲೆ ದೋಸೆ ನೋಡಿದ್ರು ಎಲ್ಲ ನನ್ನ ಅನ್ನದಾತರಿಗೂ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ ಪೊಲಿಟಿಕ್ಸ್ ಮಸಾಲೆ ದೋಸೆ. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳ್ತೀನಿ, ಸಾಕ್ಷಿ ಸಮೇತ. ಓಕೆನಾ? ಹೊರಡು ಬರ್ತೀನಿ ಅನ್ನದಾತ್ರಿ. ಏಯ್ ಎತ್ತಪ್ಪ ಕಾರು, ವಿಧಾನಸೌಧಕ್ಕೆ ಹೋಗ್ಬೇಕು, ಅದು ಧೀರೇಂದ್ರ ಗೋಪಾಲ್ ಅವ್ರ ಸ್ಟೈಲ್ ಹೇಳ್ಬೇಕು. ಏಯ್ ಎಟ್ಲಾಕರ್ನಿ ವಿಧಾನಸೌಧಕ್ಕೆ ಹೋಗ್ಬೇಕು. ಇಷ್ಟ ಆಯ್ತಾ ನಿಮಗೆಲ್ಲ? ಎಸ್, ಧನ್ಯವಾದಗಳು. ಹೀಗೆ ನೋಡ್ತಾ ಇರ್ರಿ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರೇ? ಪೊಲಿಟಿಕ್ಸ್ ಮಸಾಲೆ ದೋಸೆಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ಪೊಲಿಟಿಕ್ಸ್ ಮಸಾಲೆ ದೋಸೆಗೆ. ಬರ್ತೀನಪ್ಪ ಅನ್ನದಾತ್ರಿ. ಹಿಂಗೆ ಇರಲಿ ನಿಮ್ಮ ಆಶೀರ್ವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.